ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಹಾಸಿತಿ ಗೌಡ. ಮಹಾಸಿತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬರ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ 1.5 ಮಂತ್ ಮೇಲೆ ಆಯ್ತು ಅಂತ ಅನ್ಸುತ್ತೆ ನಾನು ವಿಡಿಯೋನ ಹಾಕಿದೆ ನಾನೇ. ಬಿಕಾಸ್ ಯಾಕೆಂತ ಇದ್ರೆ ನಾನು ಇನ್ಸ್ಟಾದಲ್ಲಿ ಹಾಕಿದ್ದೆ. ಐ ಥಿಂಕ್ ನೀವು ನೋಡಿರ್ಬೋದು, ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಸ್ವಲ್ಪ ಫೇಕ್ ಐಡಿ ಎಲ್ಲ ಕ್ರಿಯೇಟ್ ಆಗ್ಬಿಟ್ಟು ಸ್ವಲ್ಪ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಬ್ಲಮ್ ಆಯ್ತು. ಸೊ ಅದಕ್ಕೆ ಕಂಪ್ಲೇಂಟು ಎಲ್ಲ ಕೊಟ್ಟೆ. ಬಟ್ ಅದ್ರ ಬಗ್ಗೆ ಇನ್ನೊಂದ್ ದಿನ ಮಾತಾಡ್ತೀನಿ. ಸೊ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ ತಕ್ಷಣ ಕೆಲವೊಬ್ರು ಹೇಳ್ತಾರೆ ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ಹಂಗೆ ಹಿಂಗೆ ಅಂತ. ಬಟ್ ಅದನ್ನೆಲ್ಲ ಎಷ್ಟೇ ಕಂಪ್ಲೇಂಟ್ ಕೊಟ್ರು ಏನೇ ಕೊಟ್ರು ಕೂಡ ಕೆಲವೊಂದು ವರ್ಕೌಟ್ ಆಗಲ್ಲ. ಅದ್ರ ಬಗ್ಗೆನೇ ಡೀಟೇಲ್ಸ್ ಆಗಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಸೊ ಇವಾಗ ಅಂದ್ರೆ ಏನಕ್ಕೆ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ರಂಗಭೂಮಿ ಗೊತ್ತಿರಬಹುದು. ಸೊ ನಾನು ಕೂಡ ರಂಗಭೂಮಿ ಕಲಾವಿದೆ, ರಂಗಭೂಮಿಯಿಂದನೇ ಬಂದಿರುವಂತವಳು. ಸೊ ಅದ್ರ ಜೊತೆಗೆ ಇವಾಗ ಸಿನಿಮಾ ಸೀರಿಯಲ್ ಎಲ್ಲ ಮಾಡ್ತಾ ಇರೋದು. ಕರೋನಾ ಆದ್ಮೇಲೆ ಆಫ್ಟರ್ ಲಾಂಗ್ ಟೈಮ್ ಕರೋನಾ ಆದ್ಮೇಲೆ ನನಗೆ ಯಾವುದೇ ರಂಗಭೂಮಿ ವರ್ಕ್ ನ ಮಾಡಿರ್ಲಿಲ್ಲ. ಸೊ ಇವಾಗ ವರ್ಕ್ ನ ಅಂದ್ರೆ ಈ ಸಿನಿಮಾ ಸೀರಿಯಲ್ಸ್ ಸ್ವಲ್ಪ ಫ್ರೀ ಆದಾದ್ಮೇಲೆ ಇವಾಗ ರಂಗಭೂಮಿ ವರ್ಕ್ ನ ಮಾಡ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಒಂದು ನಾಟಕನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಹಿಂದೆನೂ ಒಂದು ಪ್ಲೇ ಮಾಡಿದೆ, ನಮ್ಮ ನಿಮ್ಮೊಳಗೊಬ್ಬ ಅಂತ ಹೇಳ್ಕೊಂಡು. ಅದು ತುಂಬಾ ಅದ್ದೂರಿಯಾಗಿ ಶೋ ಆಯ್ತು. ಸೊ ಹಾಗೇನೆ ಇವಾಗ ಮಾಡ್ತಾ ಇರೋದನ್ನು ಕೂಡ ಆಲ್ರೆಡಿ ಒಂದು ಶೋ ಆಗಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಇವಾಗ ನಾಳೆ ಬಂದ್ಬಿಟ್ಟು ಮೈಸೂರಿಗೆ ಹೋಗ್ತಾ ಇದೀವಿ. ಮೈಸೂರಲ್ಲಿ ಶೋ ಇದೆ. ಕಾಮ್ರೇಡ್ ಸೂರಿ ಅವರು ಕೇಳಿರ್ಬೋದು. ಲೈಕ್ ಅವರು ಕ್ರಾಂತಿಕಾರಿ ಅಂಡ್ ಕಾರ್ಮಿಕರಿಗೋಸ್ಕರ ಹೋರಾಡಿದಂತವ್ರು. ನಾಳೆ ಮೈಸೂರಿಗೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಆಲ್ರೆಡಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನೋಡಿ. ಫುಲ್ ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ಇಟ್ಕೊಂಡಿದೀವಿ. ಸೊ ನಾಳೆ ಬೆಳಿಗ್ಗೆ 5 o'clock ಎದ್ದೇಳ್ಬೇಕು ಅಂಡ್ 6 o'clock ಪಿಕಪ್ ಇದೆ. ಸೊ ಅಂದ್ರೆ ಎಲ್ಲ ಒಂದಿಷ್ಟು 30 ಮೆಂಬರ್ಸ್ ಹೋಗ್ತಾ ಇರೋದ್ರಿಂದ ಬಸ್ ಮಾಡಿದೀವಿ. ಸೊ ಬಸ್ಸಲ್ಲಿ ಹಂಗೇನೆ ಎಂಜಾಯ್ ಮಾಡ್ತಾ ಹೋಗ್ಬಿಟ್ಟು ಶೋ ಮುಗಿಸ್ಕೊಂಡು ಮತ್ತೆ ನಾಳೆ ರಿಟರ್ನ್ ವಾಪಸ್ ಬರ್ತೀವಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ, ಯಾರ್ಯಾರು ಕಲಾವಿದರಿದ್ದಾರೆ, ಸೊ ಹಾಗೆ ಶೋ ಮಾಡ್ತೀವಿ. ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಸೊ ದಯವಿಟ್ಟು ಎಲ್ರೂ ಕೂಡ ಮಹಾಸಿತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಕ್ಕಾಪಟ್ಟೆ ಕಣ್ಣೆಲ್ಲ ಉರಿತಾ ಇದೆ. ಸೊ ಮಲ್ಕೋತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಹಬ್ಬ ಎಲ್ಲ ಜೋರಾಯ್ತು ಸರ್. ಲಕ್ಷ್ಮಿ ಬರ್ಬೇಕು, ನೋಡ್ಬೇಕು ಎಲ್ಲಿಂದ ಬರುತ್ತೆ ಲಕ್ಷ್ಮಿ ಅಂತ. ಅಯ್ಯಯ್ಯ, ಇವಾಗ ನೋಡೋಣ ಶೋನ. ಹಾಯ್ ಗಾಯ್ಸ್, ಇವರೇನ ಮಾಲ್ತೇಶ್ ಬಡ್ಕರು, ನಿರ್ದೇಶಕರು. ಸೊ ಹಾಯ್, ಮೈಸೂರು ಶೋಗೆ ಹೋಗ್ತಾ ಇದೀವಿ. ಕಾಮ್ರೇಡ್ ಸೂರಿ ಅಂತ ಬಹಳ ಅದ್ಭುತವಾದಂಥ ನಾಟಕ ಇವತ್ತು ಇರೋದು ಮೈಸೂರಲ್ಲಿ. ಮಧ್ಯಾಹ್ನ 2:15 ಯಾರಾದರೂ ಆತ್ಮೀಯರು ಮೈಸೂರಲ್ಲಿದ್ದರೆ ನಾಟಕಕ್ಕೆ ಬನ್ನಿ. ಇದು ನಮ್ಮ ಬಸ್ ತೋರಿಸ್ಬೇಕಾ? ಮತ್ ಬಸ್ ಟೈಯರ್ ಬೇಡವಾ? ಇವರು ನಮ್ಮ ನಿರ್ದೇಶಕರು. ಹೇಳಿ ಸರ್, ಜೋಶ್ ಹೆಂಗಿದೆ? ಚೆನ್ನಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಶೋ ಇರೋದ್ರಿಂದ ಸ್ವಲ್ಪ ಸೊ ಇದು ನಮ್ಮ ಟೀಮು. ಎಲ್ಲರೂ ಕೂಡ ಇವಾಗ ಸೈಲೆಂಟ್ ಆಗಿದ್ದಾರೆ. ಯಾವುದು ಅದೆಲ್ಲ ಆಯ್ತು. ಏನಿಸ್ತಾ ಇದೆ? ಕಾಮ್ರೇಡ್ ಸೂರಿ ಅಂದ್ರೆ ಹೋರಾಟದ ಕಿಚ್ಚು. ಅಯ್ಯೋ ಸರ್, ಬಸ್ಸಲ್ಲಿ ಇದೀವಿ ಇವಾಗ ಸದ್ಯಕ್ಕೆ. ಯಾವಾಗಲೂ ಪ್ರತಿದಿನ ಸಾರ್ತದೆ. ಎಲ್ಲರೂ ಫುಲ್ ಸೈಲೆಂಟ್ ಆಗಿದ್ದಾರೆ. ತಿಂಡಿ ತಿಂದ್ರೆ ಸರಿ ಹೋಗುತ್ತೆ. ಹಾಯ್ ಹಾಯ್ ಹಾಯ್. ಸೊ ಐ ಥಿಂಕ್ ಬೂಟು ಬಂದೂಕುಗಳ ನಡುವೆ ನಮ್ಮನ್ನ ಎದುರಿಸಿದವರು ಈ ನಾಟಕದಲ್ಲಿ ಗಂಡನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಚಿಕ್ಕ ಗಂಡ ಅವರು, ದೊಡ್ಡ ಗಂಡ. ಮೀಟರ್ ಬೇಕು, ಮೀಟರ್ ಇದು ಏನು ಅಂತ ನೋಡ್ಬೇಕು ಅಂದ್ರೆ ನಾಟಕ ನೋಡಿ, ಯೂಟ್ಯೂಬ್ ಹೋಗಿ ನೋಡಿ. ಯೂಟ್ಯೂಬ್ ಇದೆ. ಖಂಡಿತ ನೋಡಿ, ನಾಟಕನ ಮರಿಬೇಡಿ. ಕಾಮ್ರೇಡ್ ಸೂರಿ ಅವರ ಜೀವನ ಚರಿತ್ರೆ ಆಧಾರಿತ ಒಂದು ನಾಟಕವನ್ನ ನಾವು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದು ಈಗ 2ನೇ ಪ್ರದರ್ಶನ ಮೈಸೂರಿಗೆ ಹೋಗ್ತಾ ಇದೀವಿ. ಸೊ ಎಲ್ಲರೂ ಕೂಡ ನಾಟಕನ ನೋಡಿ ಆಶೀರ್ವಾದ ಮಾಡಿ. ವ್ಯಾನಲ್ಲಿ ತುಂಬಾ ಬೇಕಿಲ್ಲ, ಅದಕ್ಕೆ ತುಂಬಾ ಬೇಜಾರಾಗ್ತದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ.
ನಿನ್ ಜನ್ಮಕ್ಕೆ ಹೋಗೋ. ಯಪ್ಪ ಹಾಯ್. ಏನು ಡಮ್ ಡಮ್ ಅಂತ ಹೇಳಿದ್ರೆ ಕೇಳಿಸ್ತು ಅಷ್ಟೇ, ಮತ್ತೆ ಏನೋ ಕೇಳಿಸ್ಲಿಲ್ಲ. ಹಾಯ್ ಚಿನ್ಕೊಳ್ಳಿ. ಅಯ್ಯಯ್ಯ ಅಯ್ಯಯ್ಯ ಹಾಯ್ 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 ಹಾಯ್. ಏನೋ ಇವ್ರ ನಮ್ಮ ಚಿಕ್ಕ ಗಂಡ ದೊಡ್ಡ ಗಂಡ ಪರಿಚಯ ಮಾಡಿಸ್ದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹಾಯ್ ಸರ್. ಹಾಯ್ 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 ಹಾಯ್. ಹೇಗಿದೆ ಜೋಶು? ಚೆನ್ನಾಗಿದೆ. ನೆಕ್ಸ್ಟ್ ನೆಲ್ಲಿಗುಡ್ಡ ಕೆರೆ ಹತ್ರ ಟಿಫನ್ ಇದೆ ಎಲ್ಲರಿಗೂ, ಅಲ್ಲಿಂದ ಡೈರೆಕ್ಟ್ ಮೈಸೂರು. ನಲ್ಲಿಗುಡ್ಡೆ ನೆಲ್ಲಿಗುಡ್ಡ ಕೆರೆ. ಮಾಸತಿ ಅವರು ಬೆಳಗ್ಗೆ ರೆಡಿಯಾಗಿ ಎಲ್ಲರದು ವಿಡಿಯೋ ಮಾಡ್ತಾ ಇದ್ದೀರಾ. ದೇವ್ರು ಒಳ್ಳೇದು ಮಾಡಲಿ. ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಬರೀ ಇಂಥದೆಯಾ? ಏನಂದ್ರೆ ನಮ್ಗೆ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಇದು ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಹಳೆ ಡೈಲಾಗ್ ಆಯ್ತು, ಹೊಸದೇನಾದ್ರೂ ಇದ್ರೆ ಹೇಳಿ. ಸರ್ಜಾ ಬಂದ್ರು ಸರ್ಜಾ ಸರ್ಜಾ. ಓಕೆ ಫ್ರೆಂಡ್, ಬಾಯ್. ಓಕೆ ಗೈಸ್, ಬೈ ಚೆನ್ನಾಗಿತ್ತು ಟಿಫನ್ನು. ಇಡ್ಲಿ, ವಡ ಆ್ಯಂಡ್ ರೈಸ್ ಬಾತ್ ತುಂಬ ಚೆನ್ನಾಗಿತ್ತು. ಇವರಂತೂ ಯಾವಾಗಲೂ ತಿಂತಾ ಇರ್ತಾರೆ, ಯಾವಾಗಲೂ ನನ್ನ ಕ್ಯಾಮ್ರಾಗೆ ಸಿಕ್ಕಾಕೊಂಡು ಬಿಡ್ತಾರೆ. ತುಂಬ ಖುಷಿ ಆಗುತ್ತೆ ಅವ್ರು ತಿನ್ನೋದು ನೋಡಿದ್ರೆ, ಯಾಕೆಂದರೆ ಅಷ್ಟು ಇಷ್ಟಪಟ್ಬಿಟ್ಟು ಅಷ್ಟು ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಕ್ಯೂಟಾಗಿ ತಿಂತಾರೆ. ಚಲನ್ ಎಕ್ಸ್ಪ್ರೆಷನ್ ಕಿಂಗ್. ಏನ್ ಸ್ಮಾರ್ಟ್ ಆಗಿದೆ ಅಲ್ಲಿ. ಎಕ್ಸ್ಪ್ರೆಷನ್ ಕಿಂಗ್. ಹಾಯ್, ತುಂಬಾ ಚೆನ್ನಾಗಿತ್ತು ಊಟ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾರು ಮಾಡಿರೋದು? ನೀವೇನಾ? ಹಾಗೆ ಎಲ್ರೂ ಟಿಫನ್ ಮಾಡ್ಕೊಂಡು ಮತ್ತೆ ಬಸ್ ಹತ್ತು ಮೈಸೂರಿಗೆ ಹೋಗ್ತಾ ಇದೀವಿ. ಸೊ ಎಲ್ರು ಸಿಕ್ಕಾಪಟ್ಟೆ ನಿದ್ದೆ ಹೋಗ್ಬಿಟ್ಟಿದ್ರು ಚೆನ್ನಾಗಿ ತಿನ್ಕೊಂಡು. ಸೊ ಈ ನಿದ್ದೆ ಮಧ್ಯದಲ್ಲಿ ನಾನು ಮತ್ತೆ ಕೀರ್ತನ ಸ್ವಲ್ಪ ಸಾಂಗ್ ಕೇಳ್ಕೊಂತ ಇದ್ವಿ. ಸೊ ಸ್ವಲ್ಪ ಕಿತಾಪತಿ ಮಾಡೋಣ ಅಂತ ಮಲಗ್ದವ್ರ ಕೈ ಬೆರಳಿಗೆಲ್ಲ ಬಂದ್ಬಿಟ್ಟು ನೇಲ್ ಪಾಲಿಶ್ ಹಚ್ಚಿಟ್ಟಿದ್ವಿ. ಎಲ್ರು ಮೈಸೂರಿಗೆ ಹೋಗ್ಬಿಟ್ಟು ನೋಡ್ಕೊಂಡು ಶಾಕ್ ಆದ್ರು, ನೋಡಿ ಹೇಗೆ ಹಚ್ಚಿಟ್ಟಿದ್ವಿ ಅಂತ. ಸುಮ್ಮನೆ ಇರೋದು ಆಟೋಮೆಟಿಕ್ ಆಗಿ ಮೈ ಮೇಲೆ ಬಂದಿದ್ದು ಗೊತ್ತಾ? ನಾನು ಇಲ್ಲೇ ಕಳ್ಕೊಂಡೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಎಲ್ಲ ಕಡೆ ಎಲ್ಲೋ ರೀಚ್ ಆಗುತ್ತೆ. ಎಲ್ಲೂ ರೀಚ್ ಆಗಲ್ಲ. ಹೇಳಿ ಎಲ್ಲಿ ಕಳ್ಕೊಂಡ್ರಿ ಅಂತ. ಬಂದೆ ಇಲ್ಲಿಗೆ ಬಂದೆ ನೆನಪು. ಅವಾಗ ಅದೇ ಹೇಳಿದ್ರು, ರೀಚ್ ಮಾಡ್ಬೇಕು. ಬಟ್ ಸೌಂಡ್ ಚೆನ್ನಾಗಿ ಕೇಳಿಸುತ್ತೆ ಚಿಕ್ಕದಾದ್ರೂ. ಹಲೋ, ವೇದಿಕೆಲ್ಲ ಶೇರ್ ಮಾಡಿದ್ದು ಸ್ವಲ್ಪ ಸ್ಟೇಜ್ ಎಲ್ಲ ಚಿಕ್ಕದು, ಬಟ್ ಆದರೆ ಚಿಕ್ಕದಾದ್ರೂ ಕೂಡ ಆಡಿಯನ್ಸ್ಗೆ ಬೇಗ ರೀಚ್ ಆಗುತ್ತೆ ಅಂತ ಅನ್ಸುತ್ತೆ. ಸ್ವತಂತ್ರ ಹೋರಾಟಕ್ಕೆ ಜಿಂಗ ಲಕ 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 ಬರ್ರ 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 ಬರ್ರ. ಪೊಲೀಸರ ದೌರ್ಜನ್ಯಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಹಾಸತಿ ಗೌಡ. ಸೊ ಇವತ್ತು ಏನು ಅಂತ ಹೇಳಿದ್ರೆ ತುಂಬಾ ದಿನದ ನಂತರ ಬ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಮಹಾಸತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಈ ಗೆಟಪ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.
ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಆಯ್ತಾ. ಹಾಯ್ ಮಾಡಿ. ಹಾಯ್ 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 ಹಾಯ್. ಸೈಲೆಂಟ್ ಆಗಿದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀವಿ. ಚಂದಣ್ಣ ಅಂತ ತುಂಬಾ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾಟಕ ಮಾಡ್ತಾ ಇರಲ್ಲ, ಇವರು ಫಸ್ಟ್ ಟೈಮ್. ಎಲ್ಲರೂ ತೋರಿಸ್ತೀನಿ, ಒಂದೇ ಒಂದು ನಿಮಿಷ. ಅಲ್ಲೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇವಳು ಚಿನ್ನಾರಿ ಮುತ್ತ. ಸೊ ಏನು ಅಂತ ಹೇಳಿದ್ರೆ ಯಾವಾಗಲೂ ಮುಟ್ಕೊಡ್ತಾ ಇದ್ದಾರೆ. ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ನನ್ನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಹಾಯ್ ಸಲಾಮ್ ಅಲೈಕುಮ್. ಹಾಯ್ ಸೈಲೆಂಟಾಗಿ ಮಾಡ್ತಾ ಇದ್ದೀನಿ, ಯಾಕಂದರೆ ಸರ್ ಬೈತಾರೆ ಅದಕ್ಕೆ. ಹಾಯ್ ಕಾಸ್ಟ್ಯೂಮ್ ಹಾಕೊಂಡಿಲ್ಲ. ಹಾಯ್ ಮಾಡ್ತಾರೆ. ಗುಡ್ಡು ಬಂದು ಕೂಡ ನಡುವೆ ನಾಟಕದಲ್ಲಿ ನನ್ನ ಗಂಡನ ಪಾತ್ರದಲ್ಲಿ ಅಭಿನಯಿಸಿದವರು. ಸುಮ್ಮನೆ ಅವರು ರೆಡಿ ಆಗ್ತಾ ಇದ್ದಾರೆ. ಹಾಯ್ ಸಣ್ಣ. ಇವರು ಇವತ್ತು ಒಳ್ಳೆ ಕಾಮಿಡಿಯಾಗಿ ಕಾಣಿಸ್ಕೊಂತ ಇದ್ದಾರೆ. ನನ್ನ ಜೊತೆಗೆ ಒಂದು ಸೀನನ್ನ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಲ್ಲ, ನೀವು ನಾಟಕ ಬಂದ್ರೆ ಹೇಳ್ತೀನಿ.